ಇವತ್ತಿನ ಮೆರವಣಿಗೆಯಲ್ಲಿ ಹೊರಟಿರೋದು ರಮ್ಯಾಯಣ. ರಮ್ಯಾ ಪ್ರೀತಿಸಿದ್ರೆ ಮಗು, ದ್ವೇಷಿಸಿದ್ರೆ ಕೆಣಕಿದ್ರೆ ಹುಲಿ, ಹೆಣ್ಣು ಹುಲಿ. ಆ ಸಿನಿಮಾಗೆ ಸಂಬಂಧಪಟ್ಟ ಒಂದು ಪ್ರೆಸ್ ಮೀಟ್ ಕರೆದ್ರು. ಆ ಹೊತ್ತಿಗೆ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗಬೇಕಾಗಿತ್ತು. ಇಲ್ಲ ಶುರು ಮಾಡೋಣ ಅಂತೇಳಿ ಶುರು ಮಾಡಿದ್ರು. ರಮ್ಯಾ ಆನ್ ದಿ ವೇ ಬರ್ತಾ ಇದ್ದಾರೆ. ಒಂದು ಅರ್ಧ ಗಂಟೆ 1 ಗಂಟೆ ಆಗಬೇಕಿದ್ರೆ ರಮ್ಯಾ ಎಂಟ್ರಿ. ಗೊತ್ತಲ್ಲ ರಮ್ಯಾ ಎಂಟ್ರಿ ಹೇಗಿರ್ತದೆ ಅಂತೇಳಿ. ನನಗೆ ತುಂಬ ಇರಿಟೇಟ್ ಆಗೋಯ್ತಪ್ಪ. ಸ್ಟಾಪ್ ಅಂತ ಹೇಳಿದೆ. ನೀನು ತಡವಾಗಿ ಬಂದಿದ್ದಿ, ನೀವು ಬಂದ ಕೂಡಲೇ ಮಾಡಬೇಕಾದ ಮೊದಲೇ ಕೆಲಸ ಏನಂದರೆ ಸಾರಿ ಎಂಬ ಪದವನ್ನು ಹೇಳು ಅಂದೆ. ನಾನು ಯಾಕೆ ಸಾರಿ ಅಂತ ಹೇಳಬೇಕು? ಎಲ್ಲ ಕೇಳಲಿಕ್ಕಾಗಲ್ಲ, ನಿರ್ಮಾಪಕರು ಕೇಳ್ಕೊಳ್ತಾರೆ ಅಂತ ಹೇಳಿದ್ರು. ನಿಮ್ಮನ್ನು ಯಾರು ಕರೆದಿದ್ದು ಅಂತ ಕೇಳಿದರು. ಸೊ ಕೆಣಕು ಅಂತಂದರೆ ಇದು. ಸಾಮಾನ್ಯವಾಗಿ ಎಲ್ಲರೂ ರಮ್ಯಾನ ಕೆಣಕ್ತಾರೆ, ಬಟ್ ರಮ್ಯಾ ನನ್ನನ್ನು ಕೆಣಕಿದ್ರು. ರಮ್ಯಾ ವಿಚಾರಕ್ಕೆ, ಎಸ್ಪೆಷಲಿ ಜೊತೆಗಾರ ಸಿನಿಮಾದ ಕಾಂಟ್ರವರ್ಸಿ ಬಗ್ಗೆ ಮಾತಾಡಲಿಕ್ಕೆ ನಾನು ರೆಡಿ ಇಲ್ಲ. ಹೇಳಿ ಗಣೇಶ್ ಅವರೇ. ಅಯ್ಯೋ, ನನಗೆ ಏನೂ ನಡೆದಿಲ್ಲ ಅಂತ, ಒಂದು ಇನ್ಸಿಡೆಂಟೇ ನಡೆದಿಲ್ಲ ಅಂತ, ಒಂದು ಅವಮಾನಕರ ಘಟನೆಯೇ ನಡೆದಿಲ್ಲ ಅಂತ ಆ ಟೋನ್ನಲ್ಲಿ ರಮ್ಯಾ ಮಾತಾಡಿದ್ಲು. ನಾನು ನಿಜವಾಗ್ಲೂ ಕುಸಿದೋಗ್ಬಿಟ್ಟೆ. ನೀನು ಬಿಟ್ಟು ಹೋದ ಜಾಗ ಸೀಟ್ ಇದೆಯಲ್ಲ, ಅದು ಇನ್ನೂ ಖಾಲಿ ಇದೆ. ನಮಸ್ಕಾರ. ಗಣೇಶ್ ಕಾಸರಗೋಡು. ನೆನಪುಗಳ ಮೆರವಣಿಗೆ ಹೊರಟುಬಿಟ್ಟಿದೆ. ನೆನಪುಗಳು ಮತ್ತೆ 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 ಕಾಡುವಂಥ ಸಂದರ್ಭ ಬಂದದ್ದೀಗ. ಸ್ಪೀಡ್ ನ್ಯೂಸ್ ಕನ್ನಡ ಇದಕ್ಕಾಗಿ ನಾನು ಮಾಡ್ತಿರುವಂಥ ಈ ಕಾರ್ಯಕ್ರಮ ನೆನಪುಗಳ ಮೆರವಣಿಗೆ. ಇವತ್ತಿನ ಮೆರವಣಿಗೆಯಲ್ಲಿ ಹೊರಟಿರೋದು ರಮ್ಯಾಯಣ. ರಾಮಾಯಣ ಕೇಳಿದ್ದೀರಿ, ಇದೇನಪ್ಪ ರಮ್ಯಾಯಣ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ಇದು ನಿಜವಾದ ರಮ್ಯಾಯಣ. ರಮ್ಯಾ ಅವರ ಕಥನ. ರಮ್ಯಾ ತುಂಬ ಸಾಫ್ಟ್. ನಗ್ತೀರಾ? ರಮ್ಯಾ ಸಾಫ್ಟ್ ಅಂತ ಹೇಳಿದರೆ ನಗ್ತೀರಾ ನೀವು? ಇಲ್ಲ, ನನ್ನ ಮಟ್ಟಿಗೆ ತುಂಬ ಸಾಫ್ಟ್ ಹುಡುಗಿ ಆಕೆ. ನನ್ನ ಮಗಳ ವಯಸ್ಸಿನವಳು. ರಮ್ಯಾ ಪ್ರೀತಿಸಿದರೆ ಮಗು, ದ್ವೇಷಿಸಿದರೆ ಕೆಣಕಿದ್ರೆ ಹುಲಿ, ಹೆಣ್ಣು ಹುಲಿ. ಇದು ನನ್ನ ಅನುಭವ. ನಾನೀಗ ಹೇಳೋ ಕಥೆಯಲ್ಲಿ ಕೆಣಕಿದ್ದು ರಮ್ಯಾನನ್ನಲ್ಲ, ರಮ್ಯಾ ನನ್ನನ್ನು ಕೆಣಕಿದ್ದು ಅಂಥ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿದ್ದೀನಿ. ರಮ್ಯಾಯಣ, ನೆನಪುಗಳ ಮೆರವಣಿಗೆ. ಅದು ಜೊತೆಗಾರ ಸಿನಿಮಾದ ಒಂದು ಪ್ರೆಸ್ ಮೀಟ್. ಅಶ್ವಿನಿ ರಾಮ್ಪ್ರಸಾದ್ ಅವರು ನನಗೆ ತುಂಬ ಆಪ್ತರು. ಅಶ್ವಿನಿ ಆಡಿಯೋದ ಓನರ್ ಅಶ್ವಿನಿ ರಾಮ್ಪ್ರಸಾದ್, ಜೊತೆಗಾರ ಸಿನಿಮಾದ ನಿರ್ಮಾಪಕರು. ನೆನಪಿರಲಿ ಪ್ರೇಮ್ ಮತ್ತು ರಮ್ಯಾ ನಾಯಕ ನಾಯಕಿಯರು. ಸೊ ಆ ಸಿನಿಮಾಗೆ ಸಂಬಂಧಪಟ್ಟ ಒಂದು ಪ್ರೆಸ್ ಮೀಟ್ ಕರೆದರು. ಚಾನ್ಸರಿ ಹೋಟೆಲ್ನಲ್ಲಿ, ಬೆಂಗಳೂರಿನ ಚಾನ್ಸರಿ ಹೋಟೆಲ್ನಲ್ಲಿ ನಾವೆಲ್ಲ ಹೋಗಿದ್ದೀವಪ್ಪ. ಸುಮಾರು ಒಂದು 80 ಮಂದಿ ಪತ್ರಕರ್ತರು ಅಲ್ಲಿ ಇದ್ವಿ. ಸೊ ಯಾವುದೋ ಒಂದು ಟೈಮ್ 11 ಗಂಟೆ ಅಂತೇಳಿ ಇಟ್ಕೊಳ್ಳಿ. ಆ ಹೊತ್ತಿಗೆ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗಬೇಕಾಗಿತ್ತು. ಶುರು ಆಗಿಲ್ಲ. ಎಲ್ಲ ಗುಜ್ಜು ಮಾತಾಡ್ಲಿಕ್ಕೆ ಶುರು ಮಾಡಿದರು. ನನಗೂ ಅರ್ಥ ಆಗಿಲ್ಲ ಏನು ಅಂತೇಳಿ. ರಾಮ್ಪ್ರಸಾದ್ ಅವರನ್ನು ಕರೆದು ಹೇಳಿದೆ, ಏನು ಯಾಕೆ ಸರ್ ಇದೆ? ಇಲ್ಲ ಶುರು ಮಾಡೋಣ ಅಂತೇಳಿ ಶುರು ಮಾಡಿದರು. ಶುರು ಮಾಡೋ ಮೊದಲು ರಮ್ಯಾ ಆನ್ ದಿ ವೇ ಬರ್ತಾ ಇದ್ದಾರೆ, ಏನೋ ಟ್ರಾಫಿಕ್ ಸಮಸ್ಯೆ ಅಂತ ಹೇಳಿದರು. ಆಯ್ತು ಸರ್, ನೀವು ಶುರು ಮಾಡಿ, ಪ್ರೆಸ್ ಮೀಟ್ ಶುರು ಮಾಡಿ, ಅವರು ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದೆ. ಶುರು ಆಯಿತು ಪ್ರೆಸ್ ಮೀಟ್. ಅವರು ಅನುಭವಗಳು, ಶೂಟಿಂಗ್ ಸಂದರ್ಭದಲ್ಲಿ ನಡೆದ ಘಟನೆಗಳು, ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ನಾವು ಕಿವಿಯಾದ್ವಿ. ಎಲ್ಲದಕ್ಕೂ ಅವರ ಮಾತಿಗೆ ನಾವು ಕಿವಿಯಾದ್ವಿ. 80 ಜನನೂ ಸೀರಿಯಸ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ಕೇಳ್ತಾ ಕೂತ್ಕೊಂಡ್ವಿ. ಒಂದು ಅರ್ಧ ಗಂಟೆ 1 ಗಂಟೆ ಆಗಬೇಕಿದ್ರೆ ರಮ್ಯಾ ಎಂಟ್ರಿ. ಗೊತ್ತಲ್ಲ ರಮ್ಯಾ ಎಂಟ್ರಿ ಹೇಗಿರ್ತದೆ ಅಂತೇಳಿ. ಸ್ಟ್ರೈಟಾಗಿ ಬಂದರು, ಕೂತ್ಕೊಂಡ್ರು. ಕೂತ್ಕೊಂಡಾಗ ಅವ್ರದ್ದೆಲ್ಲ ಮಾತುಕತೆ ಎಲ್ಲ ಮುಗ್ದಿತ್ತು.
ರಮ್ಯಾ ಎದ್ದು ನಿಂತು ಮಾತಾಡಲಿಕ್ಕೆ. ಸೊ ವಿಭಿನ್ನವಾದ ಕತೆ, ಡಿಫ್ರೆಂಟಾಗಿ ನಾವು ತೆಗೆದಿದ್ದೀವಿ, ನನ್ನ ಪಾತ್ರ ಅದ್ಭುತವಾಗಿದೆ, ಇತ್ಯಾದಿ ಇತ್ಯಾದಿ. ಮಾಮೂಲಿ ಒಂದು 45 ವರ್ಷ ನಾನು ಕೇಳ್ತಾ ಬಂದಿರೋದು ಇದನ್ನೇ. ಸೊ ಹೇಳಲಿಕ್ಕೆ ಹೊರಟರು. ನನಗೆ ತುಂಬ ಇರಿಟೇಟ್ ಆಗೋಯ್ತಪ್ಪ. ಸ್ಟಾಪ್ ಅಂತ ಹೇಳಿದೆ. ಎಲ್ಲ ಸ್ತಬ್ಧ, ಮೌನ. ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಮ್ಮ ರಮ್ಯಾ, ನೀನು ತಡವಾಗಿ ಬಂದಿದ್ದಿ. ನಾನು ಏಕವಚನ ಯಾಕೆ ಬಳಸ್ತೇನೆ ಅಂದರೆ, ನಾನು ಮೊದಲೇ ಹೇಳಿದ್ದೇನೆ ಅವಳು ನನ್ನ ಮಗಳ ವಯಸ್ಸಿನವಳು ಅಂತೇಳಿ. ತಡವಾಗಿ ಬಂದಿದ್ದಿ. ತಡವಾಗಿ ಬಂದಿದ್ದಕ್ಕೆ ಇಷ್ಟು ಜನ 1-1.5 ಗಂಟೆಯಿಂದ ಕಾಯ್ತಾ ಇದ್ದರು. ಅವರ ಅಷ್ಟು ಟೈಮ್ ವೇಸ್ಟ್ ಆಗಿದೆ. ನೀವು ಬಂದ ಕೂಡಲೇ ಮಾಡಬೇಕಾದ ಮೊದಲೇ ಕೆಲಸ ಏನಂದರೆ ಸಾರಿ. ಕಾರಣ ಹೇಳು. ಟ್ರಾಫಿಕ್ಕೋ, ಬರುವಾಗ ಲೇಟ್ ಆಯಿತೋ, ಏನೋ ಒಂದು ಕಾರಣ ಹೇಳು. ಸಾರಿ ಎಂಬ ಪದವನ್ನು ಹೇಳು ಅಂದೆ. ನಾನು ಯಾಕೆ ಸಾರಿ ಅಂತ ಹೇಳಬೇಕು? ಇಲ್ಲ, ನೀನೇ ಹೇಳಬೇಕಾದ್ದು. ನಮ್ಮನ್ನು ಕಾಯಿಸಿದ್ದು 1.5 ಗಂಟೆ ನಮ್ಮ ಟೈಮನ್ನು ವೇಸ್ಟ್ ಮಾಡಿದ್ದು ನೀನೇ. ಆದ್ದರಿಂದ ಸಾರಿ ಕೇಳಬೇಕಮ್ಮ ನೀನು ಅಂತ ಹೇಳಿದೆ. ಇಲ್ಲ, ಕೇಳಲಿಕ್ಕಾಗಲ್ಲ, ನಿರ್ಮಾಪಕರು ಕೇಳ್ಕೊಳ್ತಾರೆ ಅಂತ ಹೇಳಿದ್ರು. ಅಯ್ಯೋ, ನಿರ್ಮಾಪಕರು ಯಾಕೆ ಕೇಳಬೇಕು? ಪಾಪ ನಿಷ್ಪಾಪಿ ಆತ. ಅವರು ಟೈಮಿಗೆ ಬಂದಿದ್ದಾರೆ, ನಮ್ಮನ್ನು ರಿಸೀವ್ ಮಾಡಿದ್ದಾರೆ, ತುಂಬ ಚಂದದಲ್ಲಿ ಮಾತಾಡಿಸಿದ್ದಾರೆ. ಪ್ರೆಸ್ ಮೀಟು ಆರಂಭವಾಗಿಬಿಟ್ಟಿದೆ. ಅವ್ರು ಯಾಕೆ ಸಾರಿ ಕೇಳಬೇಕು? ಅವರು ಸಾರಿ ಕೇಳಬೇಕಾಗಿಲ್ಲ ಅಂತ ಹೇಳಿದಾಗ, ನಿಮ್ಮನ್ನು ಯಾರು ಕರೆದಿದ್ದು ಅಂತ ಕೇಳಿದರು. ಸೊ ಕೆಣಕು ಅಂತಂದರೆ ಇದು. ಸಾಮಾನ್ಯವಾಗಿ ಎಲ್ಲರೂ ರಮ್ಯಾನ ಕೆಣಕ್ತಾರೆ, ಬಟ್ ರಮ್ಯಾ ನನ್ನನ್ನು ಕೆಣಕಿದ್ಲು. ನಿಮ್ಮನ್ನು ಯಾರು ಕರೆದಿದ್ದು ಅಂತ. ನನ್ನನ್ನು ಪ್ರೊಡ್ಯೂಸರ್ ಕರೆದಿದ್ದಾರೆ, ನಾವು ಬಂದಿದ್ದೀವಿ, ಪ್ರೆಸ್ ಮೀಟ್ ನಡೀತಾ ಇದೆ, ನೀನು ತಡವಾಗಿ ಬಂದಿದ್ದಿ, ಕೇಳು ಕ್ಷಮೆ ಅಂತ ಹೇಳಿದೆ. ಇಲ್ಲ, ನಾನು ಕ್ಷಮೆ ಕೇಳಲ್ಲ. ಖಂಡಿತವಾಗಲೂ ಕೇಳಲ್ವಾ? ಖಂಡಿತವಾಗಲೂ ಕೇಳಲ್ಲ. ಹಾಗಿದ್ದರೆ ನಾವು ಈ ಪ್ರೆಸ್ ಮೀಟನ್ನು ನಾನು ವೈಯಕ್ತಿಕವಾಗಿ ಬಾಯ್ಕಾಟ್ ಮಾಡ್ತಾಯಿದ್ದೀನಿ ಅಂತ ಎದ್ದು ಹೊರಟೆ ನಾನು ಸ್ಟ್ರೈಟ್. ಏನಾಯ್ತೋ ಗೊತ್ತಿಲ್ಲ, ಅಲ್ಲಿದ್ದ 80 ಮಂದಿನೂ ಎದ್ದುಕೊಂಡು ನನ್ನ ಹಿಂದೆ ಬಂದುಬಿಟ್ರು. ಅಷ್ಟು ಜನ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಒಬ್ಬ ಹೋದರೆ ಮತ್ತೆ ಪ್ರೆಸ್ ಮೀಟ್ ನಡೀತಲ್ಲ ಅಂತ ನನ್ನ ಅಂದಾಜು. ಅದು ಹಾಗೆ ಆಗಿಲ್ಲ. ಒಂದು ಒಗ್ಗಟ್ಟು ಇತ್ತಲ್ಲಿ. ಆ ಒಗ್ಗಟ್ಟು ಸಾಮಾನ್ಯವಾಗಿ ನಮಗೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಚಲನಚಿತ್ರ ಪತ್ರಕರ್ತರ ಒಗ್ಗಟ್ಟು ಅವತ್ತು ನಿಜವಾದ ಒಗ್ಗಟ್ಟನ್ನು ಪ್ರದರ್ಶನ ಆಯಿತು. ನನಗೆ ಆಗದಿರುವವರು ಎಲ್ಲರೂ ಎದ್ದುಕೊಂಡು ಬಂದಿದ್ದಾರೆ. ಸೊ ಪ್ರೆಸ್ ಮೀಟ್ ಅಲ್ಲಿಗೆ ನಿಂತೋಯ್ತು. ನಾವು ಹೊರಗೆ ಬಂದಿದ್ದೇವೆ, ಅಷ್ಟು ಜನ 80 ಜನ. ಪ್ರೊಡ್ಯೂಸರ್ ಗಾಬರಿಯಲ್ಲಿ ಓಡ್ಕೊಂಡು ಬಂದರು. ಅಶ್ವಿನಿ ರಾಮ್ ಪ್ರಸಾದ್ ಬಂದ್ಬಿಟ್ಟು, ಅಣ್ಣ ಕೋಟಿಗಟ್ಟಲೆ ಹಾಕಿಬಿಟ್ಟಿದ್ದಾರೆ, ಪ್ರಾಬ್ಲಮ್ ಆಗುತ್ತಣ್ಣ, ಒಂದು ಪಬ್ಲಿಸಿಟಿ ಬೇಕಾಗಿ ನಾವು ಇದು ಮಾಡಿದ್ದು, ಇದು ಹೀಗಾಗೋಯ್ತಲ್ಲ ಅಣ್ಣ ಅಂತೇಳಿ. ಇಲ್ಲ, ನೀವು ಅಡ್ಜಸ್ಟ್ ಮಾಡಬೇಕು. ಏನು ಅಡ್ಜಸ್ಟ್ ಮಾಡಿದ್ರಿ? ಮೊದಲು ಹೋಗಿ ರಮ್ಯಂತರ ಹೇಳಿ, ಆ ಎಮ್ಮಂತರ ಹೇಳಿ ಕ್ಷಮೆ ಕೇಳಲಿಕ್ಕೆ. ಪತ್ರಕರ್ತರೇನು ಬಿಟ್ಟು ಬಂದಿಲ್ಲ, ಅವರೇನು ನೀವು ದುಡ್ಡು ತೊಗೊಂಡು ಹಾಕೋದಲ್ಲ. ಇದು ಕಮಿಟ್ಮೆಂಟ್ ಬೇರೆ ರೀತಿಯಲ್ಲಿ. ಬೇರೆ ರೀತಿ ಅಂದರೆ ನಾವು ಪತ್ರಿಕೆಗೆ ಬರಿತೀವಿ, ಟಿ ವಿಗೆ ಕಾರ್ಯಕ್ರಮ ಮಾಡ್ತೀವಿ, ಅದರ ಹೊರತಾಗಿ ಬೇರೇನೂ ಇಲ್ಲ. ಅವರು ಕ್ಷಮೆ ಕೇಳಬೇಕಷ್ಟೇ. ಸರ್, ನಾನು ಹೇಗೆ ಹೇಳಿ ಸರ್, ಕೇಳಲ್ಲ ಅಂತ ಹೇಳಿಬಿಟ್ರು. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಿಮಗೆ ತೊಂದರೆ ಆಗಬಾರ್ದು ಅಂತಾದರೆ ಪರ್ಯಾಯವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡಿದೆ. ಅಂದರೆ ಇನ್ನೊಂದು ಹಾಲ್ನಲ್ಲಿ ಬೇಕಿದ್ರೆ ಆ ಹಾಲ್ ನಾನು ಕೊಡಿಸ್ತೀನಿ, ಯಾರ ಹತ್ರ ಗೆಳೆಯರ ಹತ್ರ ಮಾತಾಡಿ ನಾನು ಆ ಹಾಲ್ ಕೊಡಿಸ್ತೀನಿ. ಬೇಡ ಸರ್, ನಾನು ಅರೇಂಜ್ ಮಾಡ್ತೀನಿ, ಆದರೆ ಒಂದು ಕಂಡೀಷನ್ ಅಂತ ಹೇಳಿದೆ ನಾನು. ಎಲ್ಲ ಇದ್ದಾರೆ ಪತ್ರಕರ್ತರೆಲ್ಲ ಹೊರಗಡೆ ಅಂಗಳದಲ್ಲಿ, ಚಾನ್ಸರಿ ಹೋಟೆಲ್ನ ಅಂಗಳದಲ್ಲಿ. ಒಂದು ಕಂಡೀಷನ್, ರಮ್ಯಾ ಬರಬಾರ್ದು ಅಂತ ನನ್ನ ಕಂಡೀಷನ್. ಯಾಕಂದರೆ ನಮ್ಮ ಅವಮಾನ ಮಾಡಿಬಿಟ್ಟಿದ್ದಾರೆ, ನಿಮ್ಮನ್ನು ಯಾರು ಕರೆದ್ರು ಅಂತೇಳಿ. ಆಕೆ ಆ ಪ್ರಶ್ನೆ ಕೇಳುವಂಥ ಅಧಿಕಾರನೇ ಇಲ್ಲ ಆಕೆಗೆ. ಆದ್ದರಿಂದ ರಮ್ಯಾ ಆ ಪರ್ಯಾಯ ಪ್ರೆಸ್ ಮೀಟಿಗೆ ಬರಬಾರ್ದು ಅಂತ ಹೇಳಿದೆ. ಆಯ್ತು ಸರ್, ಹೇಗಾದರೂ ನಡೀತದೆ ಅಂತೇಳಿ ಇನ್ನೊಂದು ಹಾಲ್ನಲ್ಲಿ ನಮ್ಮನ್ನೆಲ್ಲ ಸೇರಿಸಿದರು. ಕುಡಿದ್ರು, ಹೇಳಿದರು, ವಿಷಯ ಹೇಳಿದರು, ಕ್ಷಮೆ ಕೇಳಿದರು. ಪಾಪ ರಾಮ್ ಪ್ರಸಾದ್ ಕಂಗಾಲಾಗಿಬಿಟ್ಟಿದ್ರು. ಇದು ಆ ಇನ್ಸಿಡೆಂಟನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು. ಕ್ಷಮೆ ಕೇಳಿದರು. ಆಮೇಲೆ ಪ್ರೆಸ್ ಮೀಟ್ ಮುಗೀತು. ನಾನು ಕಾರ್ ಎತ್ಕೊಂಡೆ ಸ್ಟ್ರೈಟ್ ಬರ್ತಾಯಿದ್ದೀನಿ. PR ನಾಗೇಂದ್ರ ಫೋನ್ ಮಾಡಿದರು. ಆ ಸಿನಿಮಾದ PR ತುಂಬ ಆತ್ಮೀಯ ಗೆಳೆಯರವರು. ಫೋನ್ ಮಾಡಿಬಿಟ್ಟು, ಅಣ್ಣ ನಾನೇನೋ ಗಲಾಟೆ ಮಾಡ್ತಾಯಿದ್ದಾನೆ ಅಂತೇಳಿ ತಿಳ್ಕೊಂಡೆ. ನಾಗೇಂದ್ರ ನನ್ನ ವಿರುದ್ಧ ಏನೋ ಮಾತಾಡಲಿಕ್ಕಿದೆಯೋ ಅಂತ ನಾನು ತಿಳ್ಕೊಂಡೆ. ಆದರೆ ಅಣ್ಣ, ನಿಮ್ಗೆ ದೊಡ್ಡ ನಮಸ್ಕಾರ ಆಗ್ತೀನಿ. ಏನು ಗೊತ್ತಾ,
ಇಂಥ ಒಂದು ಪಬ್ಲಿಸಿಟಿ ಸಿನಿಮಾಕ್ಕೆ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಟ್ಟಿದ್ದೀರಿ. ಕೋಟಿ ಖರ್ಚು ಮಾಡಿದ್ರೆ ಇಂಥ ಒಂದು ಪಬ್ಲಿಸಿಟಿ ಸಿಗೋಲ್ಲ. ಎಲ್ಲ ಚಾನಲ್ನಲ್ಲಿ ಆವಾಗಲೇ ಶುರು ಆಗಿಬಿಟ್ಟಿದೆ. ಥ್ಯಾಂಕ್ ಯು ಅಣ್ಣ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಇದೆ. ಆ್ಯಂಟಿಯಾಗಿ ನಡೆದಂಥ ಒಂದು ಘಟನೆ ಅವ್ರಿಗೆ ಪಬ್ಲಿಸಿಟಿಗೆ ವಸ್ತು ಆಯಿತಾ ಅಂತೇಳಿ ಕಾರ್ ಓಡಿಸ್ಕೊಂಬರ್ತಾಯಿದ್ದೆ. ಸದಾಶಿವನಗರ ಮುಟ್ಟಿದ್ವಿ. ಅಷ್ಟರಲ್ಲಿ ಚಾನಲ್ಗಳಿಂದ ನನಗೆ ಕಾಲ್ ಬರಲಿಕ್ಕೆ ಶುರು ಆಯಿತು. ಬನ್ನಿ ಮಾತಾಡಬೇಕು, ನೀವು ಕೂತ್ಕೊಳ್ಳಿ, ಚಾನಲ್ ಡಿಸ್ಕಷನ್. ಎಂಥ ಡಿಸ್ಕಷನ್? ಅಲ್ಲಿ ಏನು ನಡೀತೋ ಅದು ನಾನು ಆ ಟೈಮಲ್ಲಿ ಆ ಸಮಯಕ್ಕೆ ಸರಿಯಾಗಿ ನಾನು ಸ್ಪಂದಿಸಿದ್ದು. ನನ್ನ ಕುಟುಂಬ ಇದೆ, ಚಲನಚಿತ್ರ ಪತ್ರಕರ್ತರ ಕುಟುಂಬ, ಅವರಿಗಾಗಿ ನಾನು ಇದನ್ನು ಮಾಡಿರೋದು. ನಮ್ಮ ಅವಮಾನನ ಪ್ರತಿಭಟಿಸ್ಕೊಂಡು ಹೊರಗೆ ಬಂದಿರೋದು. ಅದರ ಹೊರತಾಗಿ ಅಲ್ಲಿ ಬಂದು ಮಾತಾಡಬೇಕು, ಇಲ್ಲಿ ಡಿಸ್ಕಷನ್ ನಾನು ಬರೋಲ್ಲ ಅಂತೇಳಿ, ಎಲ್ಲೇ ಮಾತಾಡಿ ಸರ್ ಅಂತ ಹೇಳಿದ್ರು. ನಾನು ಇದನ್ನೇ ಹೇಳಿದೆ, ಹಾಗೆಲ್ಲ ಬರಲಿಕ್ಕೆ ಆಗಲ್ಲಮ್ಮ, ನನಗೆ ನಾನು ಎಲ್ಲಿಗೂ ಬರೋಲ್ಲ, ನನಗೆ ಪಬ್ಲಿಸಿಟಿ ಎಂಥದ್ದು ಬೇಡ, ನಾನು ಈ ವಿಚಾರಕ್ಕಾಗಿಲ್ಲ, ನನ್ನ ಪುಸ್ತಕದ ವಿಚಾರಕ್ಕಾಗಿ ಕರೆದ್ರೆ ನಾನು ಬರ್ತೇನೆ, ಕೂತ್ಕೊಳ್ತೇನೆ, ಎಷ್ಟು ಗಂಟೆ ಹೊತ್ತು ಬೇಕಿದ್ರೆ ನಾನು ಮಾತಾಡ್ತೇನೆ. ಅದರ ಹೊರತು ಒಂದು ಯಾವುದೋ ಒಂದು ಘಟನೆ ನಡೀತು ಎಂಬ ಕಾರಣಕ್ಕಾಗಿ ಅದರ ಕುರಿತು ಮಾತಾಡಲಿಕ್ಕೆ, ರಮ್ಯನ ವಿರುದ್ಧ ಮಾತಾಡಲಿಕ್ಕೆ ನಾನು ರೆಡಿ ಇಲ್ಲ. ಆ ಟೈಮಿಗೆ ರಮ್ಯ ಏನು ಹೇಳಿದ್ರು ಅದಕ್ಕೆ ತಕ್ಕಾಗಿ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಷ್ಟರ ವರ್ಷಕ್ಕೆ ಬೇರೆ ಏನಿಲ್ಲ ಅಂತ ಸುಮ್ಮನಾಗ್ಬಿಟ್ಟು ಎಲ್ಲ ಚಾನಲ್ಗೆ ನಾನು ರಿಪ್ಲೈ ಮಾಡೋದು ಒಂದೇ, ಇದಕ್ಕಾಗಿ ನನಗೆ ಬರಲಿಕ್ಕಾಗಲ್ಲ, ನಾನು ಬರೋಲ್ಲ. ನನ್ನ ಪುಸ್ತಕದ ವಿಚಾರ ಆದರೆ ನಾನು ಬರ್ತೀನಿ, ಮಾತಾಡ್ತೀನಿ, ಗಂಟೆಗಟ್ಟಲೆ ಕೂತ್ಕೊಂಡಿರ್ತೀನಿ. ಜೊತೆಗೆ ಯಾರಾದರೂ ಕೂತ್ಕೊಳ್ಳೋದ್ರೆ ಡಿಸ್ಕಸ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ರಮ್ಯ ವಿಚಾರಕ್ಕೆ, ಎಸ್ಪೆಷಲಿ ಜೊತೆಗಾರ ಸಿನಿಮಾದ ಕಾಂಟ್ರವರ್ಸಿ ಬಗ್ಗೆ ಮಾತಾಡಲಿಕ್ಕೆ ನಾನು ರೆಡಿ ಇಲ್ಲ. ಅದನ್ನು ಕಾಂಟ್ರವರ್ಸಿ ಅಂತ ಹೇಳಲಿಕ್ಕೂ ನಾನು ರೆಡಿ ಇಲ್ಲ. ಯಾಕೆಂದರೆ ಅದು ಒಂದು ಘಟನೆ, ಅದರ ಹೊರತಾಗಿ ಬೇರೇನೂ ಅಲ್ಲ. ನಾನು ಬರಲ್ಲ ಅಂಥೇಳಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟೋದೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಆ ಸಿನಿಮಾಕ್ಕೆ, ಜೊತೆಗಾರ ಸಿನಿಮಾಕ್ಕೆ ನೆನಪಿರಲಿ ಪ್ರೇಮ್ ಮತ್ತು ರಮ್ಯಾ ಆ್ಯಕ್ಟ್ ಮಾಡಿದಂತಹ ಮತ್ತು ನಮ್ಮ ಪ್ರೊಡ್ಯೂಸರ್ ಅಶ್ವಿನಿ ರಾಮ್ಪ್ರಸಾದ್ ಪ್ರೊಡ್ಯೂಸ್ ಮಾಡಿರುವಂತಹ ಆ ಸಿನಿಮಾಕ್ಕೆ ಎಂಥ ದೊಡ್ಡ ಪ್ರಚಾರ ಸಿಕ್ತು ಅಂದರೆ, ಇಡೀ ದಿನ ಎಳೆದ ಆ ಕಾರ್ಯಕ್ರಮವನ್ನು ಬಿತ್ತರಿಸಿದರು. ನನಗೆ ಆಶ್ಚರ್ಯ ಆಯಿತು. ನಾನು ಹೊರಗೆ ಹೋಗುವ ಇದನ್ನು ಬಾಗಿಲು ತೆಗೆದುಕೊಂಡು ಹೋಗೋರು, ನಾನು ಮನೆಗೆ ಹೋಗಿ ನೋಡಿದಾಗ ನನಗೆ ರಿಪೀಟ್ ನ್ಯೂಸ್ನಲ್ಲಿ ಕಂಡಿದೆ. ಆ ಬಾಗಿಲು ತೆಗೆದುಕೊಂಡು ನಾನು ಹೊರಗೆ ಹೋಗೋದು ಇದೆಯಲ್ಲ, ಸ್ಲೋ ಮೋಷನ್ನಲ್ಲಿ ತೋರಿಸಿದ್ದಾರೆ. ನನಗೆ ಏನು ಆಗ್ತಾಯಿದೆ ಅಂತೇಳಿ ಗೊತ್ತಿಲ್ಲ. ಇಷ್ಟು ಇಂಪಾರ್ಟೆಂಟಾ ಇದು? ಒಂದು ಸಣ್ಣ ಪ್ರತಿಭಟನೆ ಅಷ್ಟೇ, ಅದಕ್ಕಾಗಿ ಇದು ಆರ್ಭಟ ಏನು? ಇಡೀ ದಿನ ಅದರ ಬಗ್ಗೆ, ಆ ಕಾಂಟ್ರವರ್ಸಿ ಅಲ್ಲ, ನನ್ನ ಮಟ್ಟಿಗೆ ಕಾಂಟ್ರವರ್ಸಿ ಅಲ್ಲ, ಆ ಘಟನೆ ಬಗ್ಗೆ ಅವರು ಕಾರ್ಯಕ್ರಮ ಮಾಡಿದರು. ಅವರು ಇವರ ಹತ್ರ ಒಪಿನಿಯನ್ ತೊಗೊಂಡ್ರು, ಕೆಲವು ಪತ್ರಕರ್ತರ ಹತ್ರ ಮಾತಾಡಿಸಿದರು. ಇದೆಲ್ಲ ಆಯಿತು. ಸೊ ಮಾರನೇ ದಿವಸ ಪತ್ರಿಕೆಗಳಲ್ಲೂ ಪ್ರಿಂಟ್ ಆಯಿತು. ನನಗೆ ಗೊತ್ತಿಲ್ಲ ಇದು ಈ ಥರ ಎಲ್ಲ ಆಗುತ್ತೆ ಅಂತೇಳಿ. ಸುಮ್ಮನೆ ಇದ್ದೆ. ಒಂದು ಸಂದರ್ಭ ಬಂತು. ನಾನು ನೆನಪಿನ ಅಂಗಳದಲ್ಲಿ ಶಂಕರನಾಗ್ ಅಂತ ಒಂದು ಪುಸ್ತಕ ಬರೆದೆ, ಶಂಕರನಾಗ್ ಬಗ್ಗೆ. ಸೊ ನಮ್ಮ ಸ್ನೇಹ ಬುಕ್ ಹೌಸ್ನ ಗೆಳೆಯ ಪರಶಿವಪ್ಪನವರು ಅದನ್ನು ಪಬ್ಲಿಷ್ ಮಾಡಿರೋದು, ಅವರೇ ಟೈಟಲ್ ಕೊಟ್ಟಿರೋದು, ಅವರೇ ಮ್ಯಾಟ್ರ್ ಕೊಟ್ಟಿರೋದು, ನಾನು ಬರೆದಿರೋದು ಅಷ್ಟೇ. ಸೊ ಅವರು ಬಿಡುಗಡೆ ಪ್ರಿಂಟಲ್ಲಾಗಿ ಬಂದಿದೆ, ಬಂಡಲ್ ಬಂದಿದೆ. ಸೊ ಇದು ಅಣ್ಣ, ಇದು ಬಿಡುಗಡೆ ಮಾಡಬೇಕಲ್ಲ, ಇದನ್ನು ಮಾಡೋಣ, ಯಾರು ಬೇಕು ನಿಮಗೆ ಅಂತ ಕೇಳಿದೆ. ಠಕ್ ಅಂತ ಹೇಳಿಬಿಟ್ಟಿದ್ದು ರಮ್ಯಾ ಅಂತೇಳಿ. ಅಯ್ಯೋ, ಅಂಥ ರಮ್ಯನಂತ ನಾನು ಹೋಗಿ ಮಾತಾಡೋದ? ಅವಳು ಒಪ್ತಾಳ? ಆಕೆ ಒಪ್ತಾಳ? ಸಾರಿ, ನಾನು ರಮ್ಯನ ಬಗ್ಗೆ ಅವಳು ಇವಳು ಅಂತ ಮಾತಾಡಿದರೆ ಕ್ಷಮೆ ಇರಲಿ. ಬಟ್ ಒಂದು ಸಲಿಗೆ ಮತ್ತು ನನ್ನ ಮಗಳ ವಯಸ್ಸಿನ ಕಾರಣಕ್ಕಾಗಿ ನಾನು ಈ ಏಕವಚನ ದಿಢೀರ್ ಬಂದುಬಿಡ್ತದೆ, ಕ್ಷಮೆ ಇರಲಿ. ಸಾಧ್ಯನಾ? ನಾನು ಫೋನ್ ಮಾಡಿ ಆದರೂ ಒಂದು ಟ್ರೈ ಮಾಡೋಣ. ಅದು ತುಂಬ ಆಸೆ ಪಟ್ಟರು ಯಾರು, ಪರಶಿವಪ್ಪನವರು. ಅದು ಶಂಕರನಾಗ್ ಬುಕ್ ಅಲ್ವಾ, ಎಲ್ಲೂ ಒಪ್ಪಿದ್ರು ಒಪ್ಬೋದೇನೋ ಅಂತೇಳಿ ಸುಮ್ಮನೆ ಬ್ಲೈಂಡಾಗಿ ಒಂದು ಫೋನ್ ಕಾಲ್ ಮಾಡಿದೆ. ಹೇಳಿ ಗಣೇಶ್ ಅವರೇ. ಅಯ್ಯೋ, ನನಗೆ ಏನೂ ನಡೆದಿಲ್ಲ, ಅಂಥ ಒಂದು ಇನ್ಸಿಡೆಂಟೇ ನಡೆದಿಲ್ಲ, ಅಂಥ ಒಂದು ಅವಮಾನಕರ ಘಟನೆಯೇ ನಡೆದಿಲ್ಲ ಅಂತ ಆ ಟೋನ್ನಲ್ಲಿ ರಮ್ಯಾ ಮಾತಾಡಿದ್ಲು. ನಾನು ನಿಜವಾಗ್ಲೂ ಕುಸಿದೋಗ್ಬಿಟ್ಟೆ. ಛೇ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಆಗ ಅನ್ನಿಸ್ತು. ತಪ್ಪಲ್ಲ ಅಂತ ಗೊತ್ತು, ಆದರೆ ಆ ಟೋನ್ ಇದೆಯಲ್ಲ ರಮ್ಯಂದು. ನಾನು ಹೇಳ್ದಲ್ಲ, ಮುಗ್ಧ ಮಗುವಿನ ಮನಸ್ಸು ಅಂತೇಳಿ. ಹೇಳಿ ಅಂತ ಹೇಳಿದರು. ಇಲ್ಲ, ನಾನೊಂದು ಪುಸ್ತಕ ಬರೆದಿದ್ದೀನಿ, ಸ್ನೇಹ ಬುಕ್ ಹೌಸ್ನವರು ಪ್ರಿಂಟ್ ಮಾಡಿದ್ದಾರೆ, ಅದನ್ನು ರಿಲೀಸ್ ಮಾಡಬೇಕು, ನಿಮ್ಮನ್ನು ಭೇಟಿ ಆಗಲ್ಲ ಅಂತೇಳಿ. ಬನ್ನಿ ಅಂತ ಹೇಳಿದರು. ಸೊ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಒಂದು ಏನು ಕಾಟೇಜ್ ಹಾಕಿದ್ದೆ, ಒಂದು ಕಾಟೇಜ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಗ್ರೀನರಿಯಾಗಿ ಸೂಪರಾಗಿದೆ. ಹೋದೆ, ತಣ್ಣಗಿತ್ತು. ಹೋಗಿ ಒಳ್ಳೆ ಟೀ ಕೊಟ್ಟರು ಅಮ್ಮ. ಕೊಟ್ಟು ನಾನು ಹೇಳಿದ ವಿಷಯ, ಎಲ್ಲಿ ಇದು ಸಮಾರಂಭ ಮಾಡಲ್ಲ ನಾನು,
ಈ ಪುಸ್ತಕ ಬಿಡುಗಡೆಗೆ ಒಂದು ಸಮಾರಂಭ ಅಂತ ನಾನು ಮಾಡಲಿಕ್ಕೆ ಹೋಗಲ್ಲ. ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬರ್ತೀನಿ, ಪುಸ್ತಕ ತೊಗೊಂಡು ಬರ್ತೀನಿ, ಅಲ್ಲಿ ನೀವು ಪುಸ್ತಕವನ್ನು ಇನಾಗ್ರೇಟ್ ಮಾಡಿದರೆ ಸಾಕು ಅಂತೇಳಿ. ಆಯಿತು, ಆಗ್ಬೋದು, ಇಲ್ಲೇ ಬರಲ್ಲ ಅಂತ ಹೇಳಿದೆ. ಅದೇ ಹೋಟೆಲಿಗೆ, ಒಳ್ಳೆ ಗ್ರೀನರಿ, ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ, ಅಲ್ಲೇ ವಿಡಿಯೋ ಶೂಟ್ ಆಗಲಿ ಇದೆಲ್ಲ ಮಾಡ್ಕೋಬೋದು ಅಂತೇಳಿ. ಇಲ್ಲ ಬೇಡ, ನಾನು ಹೇಳ್ತೀನಿ, ನಾಳೆ ಮಧ್ಯಾಹ್ನದ ಹೊತ್ತಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ನಾವು ಬಂದ್ವಿ, ಸ್ನೇಹ ಬುಕ್ ಹೌಸಿಗೆ ಹೋದ್ವಿ. ಅಷ್ಟರಲ್ಲಿ ರಮ್ಯಾ ಫೋನ್ ಮಾಡಿದರು. ಒಂದು ಕೆಲಸ ಮಾಡಿ ಗಣೇಶ್ ಅವರೇ, ನೀವು ಕಂಠೀರವ ಸ್ಟುಡಿಯೋಕ್ಕೆ ಬಂದುಬಿಡಿ, ಅಲ್ಲಿ ಸಂಜು ವೆಟ್ಸ್ ಗೀತಾ ಸಿನಿಮಾದ ಶೂಟಿಂಗ್ ನಡೀತಾ ಇದೆ, ಆ ಶೂಟಿಂಗ್ ಸ್ಪಾಟ್ನಲ್ಲಿ ಇದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ನನಗೆ ತುಂಬ ಖುಷಿಯಾಗೋಯಿತು. ಸಂಜು ವೆಟ್ಸ್ ಗೀತಾ ನಮ್ಮ ಡೈರೆಕ್ಟ್ರು, ಅವರ ಫಿಲ್ಮ್ ಅದು ಶಂಕರ್ ನಾಗ್ ಅವರ ದೊಡ್ಡ ಅಭಿಮಾನಿ. ಇನ್ಫ್ಯಾಕ್ಟ್ ಆ ಸಿನಿಮಾನ ನಾಗಶೇಖರ್ ಡೈರೆಕ್ಟ್ರ್, ನಮ್ಮ ಆತ್ಮೀಯ ಗೆಳೆಯರು, ಆ ಸಿನಿಮಾನ ಶಂಕರ್ ನಾಗಿಗೆ ಡೆಡಿಕೇಟ್ ಮಾಡಲಿಕ್ಕೆ ಹೊರಟಿದ್ರು ಅವರು. ಅದು ಟೈಟಲ್ ಕಾರ್ಡ್ನಲ್ಲೇ ಹಾಕೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ಶಂಕರ್ ನಾಗಿಗೆ ಸಂಬಂಧಪಟ್ಟ ಪುಸ್ತಕ ಬಂತಲ್ಲ, ಖುಷಿಯಾಗೋಯ್ತು ಡೈರೆಕ್ಟ್ರಿಗೆ. ನಾಗಶೇಖರ್, ಅಣ್ಣ ಬನ್ನಿ ನಾವು ಬಿಡುಗಡೆ ಮಾಡೋಣ ಅಂತೇಳಿ ಒಂದು ಟೇಬಲ್ ಹಾಕಿದ್ರು. ಅಲ್ಲಿ ಸತ್ಯ ಹೆಗಡೆ ಕ್ಯಾಮ್ರಾಮನ್, ಆಮೇಲೆ ನಮ್ಮ ಕಿಟ್ಟಿ, ಶ್ರೀನಗರ ಕಿಟ್ಟಿ, ನಾನು, ಪರಶಿವಪ್ಪ, ಇವರು ರಮ್ಯಾ. ಸೊ ಅಷ್ಟು ನಿಂತ್ಕೊಂಡು ಅಲ್ಲಿ ಪುಸ್ತಕನ ಬಿಡುಗಡೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಒಂದು ಫೋಟೋ ಹೊಡ್ಸ್ಕೊಂಡು ಎಲ್ಲ ಪತ್ರಿಕೆ ಕಳಿಸಿದ್ವಿ, ಮೀಡಿಯಾಕ್ಕೆ ಕಳಿಸಿದ್ವಿ, ಎಲ್ಲದರಲ್ಲೂ ಒಳ್ಳೆ ಪಬ್ಲಿಸಿಟಿ ಬಂತು. ಆ ಕಾಂಟ್ರವರ್ಸಿ ಬಗ್ಗೆ ಯಾರು ಏನು ಬರೆದಿದ್ದರೋ, ಶೂಟ್ ಮಾಡಿದರೋ ಅವರಿಗೆಲ್ಲ ಆಶ್ಚರ್ಯ, ಇದರ ನಂತರ ಇದು ಸಾಧ್ಯನಾ ಅಂತೇಳಿ. ರಮ್ಯಾ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ. ಸಾಧ್ಯ, ಯಾಕಂದರೆ ಆ ಕ್ಷಣದ ತನಕ ರಮ್ಯಾ ಆ ಘಟನೆಯ ಬಗ್ಗೆ ಚಕಾರ ಎತ್ತಿಲ್ಲ ನನ್ನ ಹತ್ರ. ಅದು ನನಗೆ ಭಾರಿ ಇಂಪ್ರೆಸ್ ಆಗೋಯ್ತು. ನನಗೆ ಆ ಹಂತದಲ್ಲೇ ಯೋಚನೆ ಮಾಡಿ, ನಾನು ಇಲ್ಲಿ ತಪ್ಪು ಮಾಡಿಬಿಟ್ನ ಏನೋ, ಮಗುಗೆ, ನನ್ನ ಮಗಳ ವಯಸ್ಸಿನ ಅದು ಮಗು, ಅದು ಮುಗ್ಧ ಮಗು, ಅದನ್ನು ನೋವು ಮಾಡಿಬಿಟ್ನ ಏನೋ ಅಂತ ಒಂದು ಆತಂಕ ನನ್ನಲ್ಲಿತ್ತು. ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ. ಯಾವುದೋ ಒಂದು ಫಂಕ್ಷನ್, ಅದು ಮುಗಿಸ್ಬಂದು ನಾನು ಒಂದು ಕಡೆ ಚೇರ್ನಲ್ಲಿ ಕೂತ್ಕೊಂಡಿದ್ದೇನೆ. ರಮ್ಯಾ ಬಂದ್ಬಿಟ್ಟು, ಗಣೇಶ್ ಅವರು ಹೇಗಿದ್ದೀರಿ ಅಂತ ಕೇಳಿ. ನಮಸ್ಕಾರ, ತುಂಬ ಚೆನ್ನಾಗಿದ್ದೀನಿ. ಪುಸ್ತಕ ಎಲ್ಲ ಹೇಗೆ ಹೋಗ್ತಾ ಇದೆ? ನಿಮ್ಮ ಕೈಗುಣ ತುಂಬ ಚೆನ್ನಾಗಿದೆ, ಅಮೃತ ಹಸ್ತ ನಿಮ್ಮದು, ತುಂಬ ಅದ್ಭುತವಾಗಿ ಸೇಲ್ ಆಗ್ತಾಯಿದೆ. ಶಂಕರ್ ನಾಗ್ ಹೆಸರು, ರಮ್ಯಾ ಬಿಡುಗಡೆ ಮಾಡಿದ್ದು, ಸ್ನೇಹ ಬುಕ್ ಹೌಸು, ಪರಶಿವಪ್ಪ, ಗಣೇಶ್ ಕಾಸರಗೋಡು ಬರೆದಿರೋದು. ಸೊ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದೆ. ಅಲ್ಲೂ ಕೂಡ ಯಾವ ವಿಚಾರ ಹೇಳಿ, ಗಣೇಶ್ ಅವರು ಒಂದು ಕೆಲಸ ಮಾಡಿ, ನಿಮ್ಮ ನೆಕ್ಸ್ಟ್ ಪುಸ್ತಕ ಯಾವುದಿದೆಯೋ ಅದು ಬಿಡುಗಡೆ ನನ್ನಿಂದ ಕೈಯಲ್ಲೇ ಮಾಡಿಸಿ ಅಂತ ಹೇಳಿದರು. ಏನು ಹೇಳ್ದ ಎಂಬ ನಂತರ ಏನು ಹೇಳಲಿಕ್ಕಿಲ್ಲ, ಒಂದು ನಮಸ್ಕಾರ ಮಾಡಿದೆ ಅಷ್ಟೆ. ಸಣ್ಣ ಹುಡುಗಿಯಾಗಿದ್ದರೂ ಕೂಡ ತಲೆಬಾಗಿದೆ ನನಗೆ, ಅಮ್ಮ ನಿನ್ನ ನೇಚರಿಗೆ ಅಂತ. ಇದಾಯಿತಾ. ಇನ್ನೊಂದು ಘಟನೆ ಮಂಗಳೂರಿನಲ್ಲಿ ನಡೀತು. ನಿಮ್ಮ ಗೆಳೆಯ ಸಂತೋಷ್ ಪೈ ಅಂತ ಹೇಳಿದ್ದಾರಲ್ಲ, ಸಂತೋಷ್ ಪೈ, ಇದು ಪೊರ್ಕಿ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿದ್ದವರು ಸಂತೋಷ್ ಪೈ. ತುಂಬ ಆತ್ಮೀಯರು. ಅವರು ಬನ್ನಿ ಗಣೇಶಣ್ಣ ಅಂತ ಕರ್ಕೊಂಡೋದ್ರು ಮಂಗಳೂರಿಂದ ಒಂದು ಜಾಗ, ಅದು ಯಾವ ಜಾಗ ಏನು ಅಂತ ನನಗೆ ಗೊತ್ತಿಲ್ಲ, ಕತ್ತಲಾಗಿದೆ. ಅಲ್ಲೊಂದು ಅಪಾರ್ಟ್ಮೆಂಟ್, ಅದು ಅಪಾರ್ಟ್ಮೆಂಟ್ ಹೀಗಿದೆ, ರೌಂಡ್, ಮಧ್ಯದಲ್ಲಿ ರೌಂಡಿಗೆ ಅಂಗಳ, ಚಪ್ಪಡಿ ಕಲ್ಲು ಹಾಕಿದ್ದಾರೆ, ಮಧ್ಯದಲ್ಲಿ ಒಂದು ಚೇರ್, ಯಾರೂ ಇಲ್ಲ, ಮೌನ, ನೀರಸ ಮೌನ. ಬನ್ನಿ ಗಣೇಶಣ್ಣ ಅಂತ ಹೇಳಿದರು. ಎಸ್, ನಾ ಬಂದೆ. ಕೂತ್ಕೊಳ್ಳಿ ಗಣೇಶಣ್ಣ ಅಂತ ಹೇಳಿದ್ರು. ಏನು ಮಾಡ್ತಾಯಿದ್ದಾರೆ ಅವರು, ಯಾಕೆ ಇಲ್ಲಿ ಕೂತ್ಕೊಳ್ಬೇಕು, ಯಾರು ಇಲ್ಲ, ಏನು ಕಾರ್ಯಕ್ರಮ ಏನು ಅಂತೇಳಿ ಒಂದೇ ಒಂದು ಆವಾಜ್ ಹಾಕಿದ್ದು ಸಂತೋಷ್ ಪೈ, ಬನ್ನಿ ಅಂತೇಳಿ. ಎಲ್ಲ ಡಗ ಅಂತ ಅಲ್ಲಿಂದ ಬಿಲ್ಡಿಂಗ್ ಎಳೆದುಕೊಂಡು ಮೆಟ್ಲು ಇಳ್ಕೊಂಡು ಅಲ್ಲಿ ಇಲ್ಲೆಲ್ಲ ಸೇರಿದ್ರು. ಅಂಗಳ ಫುಲ್ಲು ಜನ, ಸುಮಾರು 300-400 ಜನ ಸೇರ್ಕೊಂಡ್ಬಿಟ್ರು. ಯಾಕಿದು, ಎಂಥ ಪರಿಸ್ಥಿತಿ, ನಾನು ಏನು ಮಾತಾಡೋದು ಒಂದು ಗೊತ್ತಿಲ್ಲ. ಗಣೇಶ ಸುಮ್ಮನೆ ಕೂತ್ಕೊಂಡಿದ್ದೆ, ಎಲ್ಲ ಅವರು ಹೇಳ್ತಾರೆ ಅಂತ ಹೇಳಿದರು. ಅಲ್ಲಿಂದ ಒಂದು ವಾಯ್ಸ್ ಬಂತು, ರಮ್ಯಾ ಅಂತೇಳಿ. ಇನ್ನೊಂದು ವಾಯ್ಸ್ ಬಂತು, ರಮ್ಯಾ ಬಗ್ಗೆ ಹೇಳಿ ಅಂತೇಳಿ. ರಮ್ಯಾ ಬಗ್ಗೆ ನಾನು ಹೇಳಿ, ಮುಗ್ಧ ಮಗುವಕ್ಕೆ ಎಲ್ಲೆಲ್ಲ ಅವತ್ತು ನಡೆದ ಘಟನೆಯನ್ನು ಹೇಳಿ ಅಂತೇಳಿ. ಏನು ಹೇಳಿ, ನಾನು ಘಟನೆಯನ್ನು ಇಲ್ಲಿ ನಿಮ್ಮ ಮುಂದೆ ಏನು ಹೇಳಿದ್ನೋ ಅದೆಲ್ಲವನ್ನು ಅಲ್ಲಿ ಹೇಳಿದೆ.
ಹೇಳಿದ ತಕ್ಷಣ ಆ ಕ್ಷಣ ನಾನು ಲಾಸ್ಟ್ ವರ್ಡ್ ಮುಗಿಸ್ಬೇಕಾದ್ರೆ ಒಂದು ಕ್ಲ್ಯಾಪ್ ಬಂತು ನೋಡಿ 400 ಮಂದಿದು. ನನಗೆ ಅದು ನಿಜವಾಗ್ಲೂ ರೋಮಾಂಚನ ಆಗೋಯಿತು. ಏನು ನಡೀತಾ ಇದೆ, ಯಾವುದಕ್ಕಾಗಿ ಈ ಪ್ರತಿಕ್ರಿಯೆ, ಪ್ರೀತಿಯೋ ಏನು ಒಂದು ಗೊತ್ತಾಗಿಲ್ಲ. ಬಹುಶಃ ಒಬ್ಬರನ್ನು ಕರೆದೆ ನಾನು, ಯಾಕೆ ಇದು ಇದು ಏನು ಇದ್ರ ಉದ್ದೇಶ ಏನು? ಇಲ್ಲ ಸರ್, ನಾವೆಲ್ಲ ರಮ್ಯಾವರ ಅಭಿಮಾನಿಗಳು, ಅಲ್ಲಿ ನಡೆದಿರೋದಿದೆಯಲ್ಲ, ಅಭಿಮಾನಿಗಳಾಗಿದ್ದರೂ ಕೂಡ ಅಲ್ಲಿ ಆಕೆ ಮಾಡಿರೋದು ತಪ್ಪು ಅಂತ ನಮಗೆ ಅನಿಸಿತು. ಮತ್ತು ನಿಮ್ಮ ಸಹಜವಾದ ಪ್ರತಿಕ್ರಿಯೆ, ಪ್ರತಿಭಟನೆ ಇರಲಿ ಏನೇ ಇರಲಿ, ಅದು ಸಹಜವಾದ್ದು, ಒಬ್ಬ ಮನುಷ್ಯನಿಗೆ ಮಾಡುವಂಥದ್ದು. ಕೋಪ ಅಲ್ಲ ಅದು, ಅದು ಸಾತ್ವಿಕ ಕೋಪ. ಅದು ನಮಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಮ ಬಾಯಲ್ಲಿ ಅದನ್ನು ಕೇಳಬೇಕು ಅಂತ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ನೀವು ಹೇಳಿದ್ರಿ, ನಮಗೆ ತುಂಬ ಸಂತೋಷ ಆಯಿತು ಅಂತೇಳಿ. ಸೊ ಒಂದು ಘಟನೆ, ರಮ್ಯಾ ಸುತ್ತ ಒಂದು ಘಟನೆ ಯಾವ ರೀತಿ ಪಬ್ಲಿಸಿಟಿ ಪಡ್ಕೊಳ್ತದೆ ಅಂದರೆ, ಮಂಗಳೂರಿನಲ್ಲಿ, ಅದು ಕೂಡ ಬುದ್ಧಿವಂತರ ಊರು ಅಂತೇಳಿ ಹೆಸರು ಪಡೆದ ಜಾಗದಲ್ಲಿ ನಾನು ರಮ್ಯಾನ ಕತೆ ಒಂದು ಅರ್ಧ ಗಂಟೆ ಎಲ್ರಿಗೂ ಹೇಳಿದ್ದಿದೆಯಲ್ಲ, ನನಗೆ ರೋಮಾಂಚನ ಆಗೋಯಿತು. ಭಲೆ ಭಲೆ ರಮ್ಯಾ ಅಂತೇಳಿ. ಸೊ ಅದಕ್ಕಾಗಿ ಆಮೇಲೆ ಎಲ್ಲೇ ಸಿಕ್ಕಿದರೂ ಕೂಡ ಒಂದು ನಮಸ್ಕಾರ, ಒಂದು ಮುಗುಳ್ನಗೆ, ಗಣೇಶ್ ಅವರೇ ಹೇಗಿದ್ದೀರಿ ಅಂತ ಕೇಳುವಂಥ ಒಂದು ಸೌಜನ್ಯ ರಮ್ಯಾಗೆ ಇನ್ನೂ ಇದೆ. ನಾನು ಹೇಳೋದಿಷ್ಟೇಪ್ಪ, ರಮ್ಯಾ ಮೇಡಮ್ ಅಂತ ಹೇಳ್ಬೇಕಾ ನಿಮ್ಮನ್ನು? ರಮ್ಯಾ ಮಗಳೇ ಅಂತೇಳಿ ಹೇಳ್ಬೇಕಾ? ನೀನು ಬಿಟ್ಟು ಹೋದ ಜಾಗ ಸೀಟ್ ಇದೆಯಲ್ಲ, ಅದು ಇನ್ನೂ ಖಾಲಿ ಇದೆ. ಅದು ಹಾಗೇ ಇದೆ, ಅಲ್ಲಿ ಯಾರೂ ಕೂತ್ಕೊಂಡಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ನೀನು ಬಿಟ್ಟು ಹೋದ ಜಾಗ ಖಾಲಿ ಹಾಗೇ ಇದೆ. ಬಾ, ಕೂತ್ಕೋ, ಬೆರೆಸಲಿಕ್ಕೆ ನಾವಿದ್ದೀವಿ. ಇದು ಆಹ್ವಾನ, ಹೃದಯದಿಂದ ಬಂದಂಥ ಆಹ್ವಾನ. ಸೊ ಮಗಳ ಸಮಾನ ನೀನು. ನಾನು ಮಧ್ಯದಲ್ಲಿ ಏನಾದರೂ ನಿನಗೆ ನೋವಾಗುವಂಥದ್ದು ಏನಾದರೂ ಹೇಳಿದರೆ ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡ. ಇದು ಒಂದು ನೆನಪುಗಳ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ಒಂದು ಇನ್ಸಿಡೆಂಟನ್ನು ಹೇಳಿದ್ದೇನೆ ಅಷ್ಟೇ. ಇದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಮುಂದೆ ಸಿಕ್ಕಿದಾಗ, ಮುಂದೊಮ್ಮೆ ಯಾವ ಥರ ಸಿಕ್ಕಿದಾಗ, ಗಣೇಶ್ ಅವರೇ ನಿನ್ನ ಪ್ರೀತಿ ಮಾತನ್ನು ಹೇಗಿದ್ದೀರಿ ಅಂತ ಕೇಳಲಿಕ್ಕೆ ಮರಿಬೇಡ. ಇದು ನೆನಪಿನ ಮೆರವಣಿಗೆ. ರಮ್ಯಾಯಣ, ರಾಮಾಯಣ ಅಲ್ಲ, ರಮ್ಯಾಯಣ. ಥ್ಯಾಂಕ್ ಯು ವೆರಿ ಮಚ್.